ಮಹತ್ವದ ಅಪ್ಡೇಟ್ ಬರ್ತಾ ಇದೆ. ಆರ್ಸಿಬಿ ಫೈನಲ್ಗೆ ಎಂಟ್ರಿ ಆಗಿದೆ ಅನ್ನುವಂತ ಮಾಹಿತಿ. ಐಪಿಎಲ್ ಪಂದ್ಯಾಟದಲ್ಲಿ ಐಪಿಎಲ್ ಸೀಸನ್ 18ರಲ್ಲಿ ಕ್ವಾಲಿಫೈಯರ್ನಲ್ಲಿ ಗೆದ್ದು ಆರ್ಸಿಬಿ ಫೈನಲ್ಗೆ ಎಂಟ್ರಿ ಆಗಿದೆ. ಆರ್ಸಿಬಿ ಅಭಿಮಾನಿಗಳಿಗೆ ಇದು ಶುಭ ಸುದ್ದಿ. ಇವತ್ತಿನ ಮ್ಯಾಚ್ ಈಸಿಯಾಗಿ ಆರ್ಸಿಬಿ ಗೆದ್ದು ಬೇಗತ್ತೆ ಅನ್ನುವಂತ ವಿಶ್ವಾಸ ಇತ್ತು. ಅಭಿಮಾನಿಗಳ ವಿಶ್ವಾಸ ನಿಜ ಆಗಿದೆ. ಪಂಜಾಬ್ನ ಮಣಿಸಿ ಆರ್ಸಿಬಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಐಪಿಎಲ್ ಸೀಸನ್ 18ರಲ್ಲಿ ಆರ್ಸಿಬಿ ಫೈನಲ್ಗೆ ಎಂಟ್ರಿ ಕೊಡೋ ಮೂಲಕ 4ನೇ ಬಾರಿ ಫೈನಲ್ಗೆ ಆರ್ಸಿಬಿ ಎಂಟ್ರಿ ಆಗಿರೋದು. ಈ ಬಾರಿ ಕಪ್ ತಂದೇ ತರ್ತಾರೆ ಆರ್ಸಿಬಿ ಅವರು ಅನ್ನುವಂಥ ಅಭಿಮಾನಿಗಳ ನಿರೀಕ್ಷೆ ಏನಿದೆ, ಅಭಿಮಾನಿಗಳ ನಿರೀಕ್ಷೆಗೆ ಮತ್ತಷ್ಟು ಬಲ ಬಂದ ಹಾಗಾಗಿದೆ. ಇವತ್ತು ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಂತಹ ಆರ್ಸಿಬಿ ಪಂಜಾಬ್ ಬ್ಯಾಟ್ಸ್ಮನ್ಗಳ ಬೆವರಿಳಿಸುವಂತಹ ಕೆಲಸವನ್ನ ಮಾಡ್ತು. ಪಂಜಾಬ್ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿ ಹಾಕುವಂತಹ ಕೆಲಸವನ್ನ ಮಾಡ್ತು. ಸಾಲಾಗಿ ಪೆವಿಲಿಯನ್ ಪರೇಡ್ ಮಾಡುವಂತಹ ಕೆಲಸವನ್ನ ಪಂಜಾಬ್ನ ಬ್ಯಾಟ್ಸ್ಮನ್ಗಳು ಮಾಡಿದ್ರು. ಅತ್ಯಂತ ಅಲ್ಪ ಮೊತ್ತಕ್ಕೆ ಪಂಜಾಬ್ ತಂಡವನ್ನ ಕಟ್ಟಿ ಹಾಕುವಂತಹ ಪ್ರಯತ್ನದಲ್ಲಿ ಆರ್ಸಿಬಿಯ ಬೌಲಿಂಗ್ ಪಡೆ ಸಕ್ಸಸ್ ಆಗ್ಬಿಡ್ತು. ಆ ನಂತರದಲ್ಲಿ ಬ್ಯಾಟಿಂಗ್ಗೆ ಇಳಿದಂತಹ ಆರ್ಸಿಬಿ ಅಂದುಕೊಂಡ ಹಾಗೆ ಫೈನಲ್ ಪ್ರವೇಶ ಮಾಡಿದೆ. ಕ್ವಾಲಿಫೈಯರ್ನಲ್ಲಿ ಗೆದ್ದು ಆರ್ಸಿಬಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಆ ಮೂಲಕ ನಾಲ್ಕನೇ ಬಾರಿಗೆ ಐಪಿಎಲ್ ಇತಿಹಾಸದಲ್ಲಿ ಫೈನಲ್ಗೆ ಇಳಿದಂತಹ ಸಾಧನೆಯನ್ನ ಮಾಡಿದೆ. ಇನ್ನು ಒಂದೇ ಒಂದು ಸ್ಟೆಪ್ ಮಾತ್ರ ಬಾಕಿ ಇರೋದು. ಇನ್ನು ಒಂದು ಸ್ಟೆಪ್ ದಾಟಿ ಬಿಟ್ರೆ ಈ ಬಾರಿ ಐಪಿಎಲ್ ಕಪ್ ಆರ್ಸಿಬಿದಾಗಿರುತ್ತೆ. ಪಂಜಾಬ್ ಕಿಂಗ್ಸ್ 14.1 ಓವರ್ನಲ್ಲಿ 101 ರನ್ ಕಲೆ ಹಾಕಿತ್ತು. ಆರ್ಸಿಬಿಗೆ 102 ರನ್ಗಳ ಟಾರ್ಗೆಟ್ ನ ನೀಡಿತ್ತು. ಆರ್ಸಿಬಿ 10 ಓವರ್ಗಳಲ್ಲಿ 106 ರನ್ಗಳನ್ನ ಕಲೆ ಹಾಕುವ ಮೂಲಕ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಸ್ಪೋರ್ಟ್ಸ್ ಬ್ಯೂರೋ ಹೆಡ್ ಗಂಗಾಧರ್ ನೀಡ್ತಾ ಹೋಗ್ತಾರೆ. ಗಂಗಾಧರ್, ಅಭಿಮಾನಿಗಳ ನಿರೀಕ್ಷೆ ನಿಜವಾಗಿದೆ. ಕಪ್ ಗೆಲ್ಲೋಕೆ ಇನ್ನು ಒಂದೇ ಒಂದು ಹೆಜ್ಜೆ ಬಾಕಿ ಇರೋದು. ಆರ್ಸಿಬಿ ಫೈನಲ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಗಂಗಾಧರ್. ಸಾಕಷ್ಟು ಜನ ಫ್ಯಾನ್ಸ್ ಇವತ್ತು ತುಂಬಾ ಖುಷಿಯಲ್ಲಿ ಇರ್ತಾರೆ. ಯಾಕಂದ್ರೆ ಈ ಒಂದು ಕ್ಷಣಕ್ಕಾಗಿ ಕೋಟ್ಯಾಂತರ ಜನಗಳು ಕೂಡ ಕಾಯ್ತಾ ಇದ್ರು. ಯಾಕಂದ್ರೆ ಆರ್ಸಿಬಿ ಯಾವಾಗ ಫೈನಲ್ಗೆ ಹೋಗುತ್ತೆ, ಆರ್ಸಿಬಿ ಯಾವಾಗ ಪ್ರಶಸ್ತಿ ಗೆಲ್ಲುತ್ತೆ ಅಂತ ಸಾಕಷ್ಟು ಜನಗಳು ಇನ್ನೂ ಕೂಡ ನಿರೀಕ್ಷೆಗಳು ಜಾಸ್ತಿ ಆಗಿದೆ. ಅಂದ್ರೆ ನಾವು ಕಳೆದ 2 ಮ್ಯಾಚ್ಗಳಲ್ಲಿ ನಾವು ನೋಡ್ತಾ ಇದ್ವಿ ಯಾವ ರೀತಿ ಆರ್ಸಿಬಿ ಅವರ ಒಂದು ಫೈರ್ ಪ್ರದರ್ಶನ ನೀಡ್ತಾ ಇದ್ದಾರೆ ಅಂತ. ಸೊ ಇವತ್ತಿನ ಮ್ಯಾಚ್ ಅಲ್ಲೂ ಕೂಡ ಅಂದ್ರೆ ಪ್ರಮುಖವಾಗಿ ಆರ್ಸಿಬಿ ಟಾಸ್ ಗೆದ್ದು ಒಂದು ಅರ್ಧ ಮ್ಯಾಚ್ ಗೆದ್ದಂಗಾಯ್ತು. ಯಾಕಂದ್ರೆ ಈ ಒಂದು ಪಿಚ್ ಏನು ಮುಲಾನ್ಪುರ್ನ ಒಂದು ಪಿಚ್ ಏನು, ಆ ಒಂದು ಪಿಚ್ ನ ಕಂಪ್ಲೀಟ್ ಒಂದು ತುಂಬಾ ಚೆನ್ನಾಗಿ ರೀಡ್ ಮಾಡಿದ್ದಾರೆ. ಟಾಸ್ ಗೆದ್ದ ತಕ್ಷಣ ಅವ್ರು ಬೇರೆ ಆಪ್ಷನ್ಸ್ ಇಲ್ಲ, ಇಲ್ಲಿ ಬೌಲಿಂಗ್ ಮಾಡ್ತೀವಿ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಆರ್ಸಿಬಿ ಬೌಲಿಂಗ್ ಅಟ್ಯಾಕ್ ತುಂಬಾ ಚೆನ್ನಾಗಿದೆ ಅಂತ. ಅದರಲ್ಲೂ ಜೋಶ್ ಹೇಜಲ್ವುಡ್ ಅವರು ಟೀಮ್ಗೆ ಕಂಬ್ಯಾಕ್ ಮಾಡಾದ್ಮೇಲೆ ಇವ್ರಿಗೆ ಒಂದು ರೀತಿ ಸಾಕಷ್ಟು ಒಂದು ಜೋಶ್ ಕೂಡ ಬೌಲಿಂಗ್ ಅಟ್ಯಾಕ್ಗೆ ತುಂಬಿತ್ತು. ಹಾಗಾಗಿ ಇವರು ಬೌಲಿಂಗ್ ಮಾಡಬೇಕು ಅಂತ ಈ ಒಂದು ಪಿಚ್ ಕೂಡ ಒಂದು ಸ್ಟ್ರಾಂಗ್ ಹಾರ್ಡ್ ಆಗಿತ್ತು. ಜೊತೆಗೆ ಅದರಲ್ಲಿ ಸ್ವಲ್ಪ ಗ್ರಾಸ್ ಕೂಡ ಇತ್ತು. ಸೊ ಇದರ ಒಂದು ಲಾಭ ಪಡೆಯುವಲ್ಲಿ ಆರ್ಸಿಬಿ ಬೌಲರ್ಗಳು ಕಂಪ್ಲೀಟ್ಲಿ ಒಂದು ಮೇಲುಗೈ ಸಾಧಿಸಿದ್ದಾರೆ ಅಂತ ಹೇಳ್ಬೇಕು. ಇಲ್ಲಿ ನಾವು ನೋಡ್ತಾ ಇದ್ವಿ, ಇಲ್ಲಿ ಆರ್ಸಿಬಿಯ ಬೌಲಿಂಗ್ ಅಟ್ಯಾಕ್ ಅವ್ರಿಗೆ ಒಂದು ಕ್ರೆಡಿಟ್ ಸಲ್ಲಬೇಕು. ಇಲ್ಲಿ ಜೋಶ್ ಹೇಜಲ್ವುಡ್ ಇರ್ಬೋದು, ಯಶ್ ದಯಾಳ್ ಇರ್ಬೋದು, ಸುಯೇಶ್ ಶರ್ಮಾ, ಎಸ್ಪೆಷಲಿ ಸುಯೇಶ್ ಶರ್ಮಾ ಯಾವ ರೀತಿ ಒಂದು ಅದ್ಭುತ ಬೌಲಿಂಗ್ ಪ್ರದರ್ಶನ ನೀಡಿದ್ರು ಅಂದ್ರೆ ಅವರ ಗೂಗ್ಲೀಸೇ ಹೇಳ್ತಾ ಇತ್ತು. ಗೂಗ್ಲೀಸ್ ಇಂದ ಅವರು ತುಂಬಾ 3 ವಿಕೆಟ್ ತೆಗೆದ್ರು. ಸೊ ಒಳ್ಳೊಳ್ಳೆ ಟೈಮ್ಗೆ ಅವರು ಬ್ರೇಕ್ ಥ್ರೂ ಕೊಟ್ಟರು ಅಂತ ಹೇಳ್ಬೇಕು. ಇವತ್ತು ಕಂಪ್ಲೀಟ್ಲಿ ಆರ್ಸಿಬಿ ಬೌಲರ್ಗಳ ದಿನ ಅಂತ ಹೇಳ್ಬೇಕು. ಜೊತೆಗೆ ಫೀಲ್ಡ್ ಅಲ್ಲಿ ಕೂಡ ಆರ್ಸಿಬಿ ಪ್ಲೇಯರ್ಸ್ ಒಂದು ರೀತಿ ಜೋಶಲ್ಲಿದ್ರು. ಒಂದು ಒಳ್ಳೆ ಅದ್ಭುತ ಫೀಲ್ಡಿಂಗ್ ಕೂಡ ನಡೆಸ್ತಾ ಇದ್ರು. ನಾವು ನೋಡ್ತಾ ಇದ್ವಿ ಸಾಕಷ್ಟು ಬೌಂಡ್ರಿಗೆ ಹೋಗುವಂತ ಬೌಂಡ್ರಿಗೆ ಹೋಗುವಂತ ರನ್ಸ್ ಇರ್ಬೋದು ತಡೆದ್ರು. ಜೊತೆಗೆ ಫೀಲ್ಡ್ ಅಲ್ಲೂ ಕೂಡ ಸಾಕಷ್ಟು ಆಕ್ಟಿವ್ ಇದ್ರು. ಬೌಲರ್ಗಳಿಗೆ ಇದೇ ಒಂದು ರೀತಿ ಎನ್ಕರೇಜ್ಮೆಂಟ್ ತರ ಆಯ್ತು. ಯಾವಾಗ ಒಳ್ಳೊಳ್ಳೆ ಫೀಲ್ಡಿಂಗ್ ಮಾಡ್ತಾ ಇದ್ರ ಜೊತೆಗೆ ಪ್ಲೇಯರ್ಸ್ ಅಲ್ಲಿ ಕೂಡ ಜೋಶ್ ಕಾಣ್ತಾ ಇತ್ತು. ಬೌಲರ್ಸ್ ಕೂಡ ಒಂದು ಒಳ್ಳೆ ಪ್ರದರ್ಶನ ನೀಡಿದ್ರು. ಅಂದ್ರೆ ಪ್ರಮುಖವಾಗಿ ಬೌಲರ್ಸ್ ಇಲ್ಲಿ ಒಂದು ಗುಡ್ ಲೆಂತ್ ಏರಿಯಾಗಳಲ್ಲಿ ಬೌಲಿಂಗ್ ಮಾಡೋದ್ರಿಂದ ಅವರು ಸಹಜವಾಗಿ ಅವರಿಗೆ ವಿಕೆಟ್ ಬಿತ್ತು. ಜೊತೆಗೆ ಪಂಜಾಬ್ ಕಿಂಗ್ಸ್ ಬ್ಯಾಟ್ಸ್ಮನ್ ಗಳೇನಂದ್ರೆ ಇಲ್ಲಿ ಅವರ ಶಾರ್ಟ್ ಸೆಲೆಕ್ಷನ್ ಏನಿದೆ, ಆ ಒಂದು ಶಾರ್ಟ್ ಸೆಲೆಕ್ಷನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಎಡವಿದ್ರು. ಸೊ ಆ ಒಂದು ಎಡವರು ಇರೋದ್ರಿಂದ ಆರ್ಸಿಬಿ ಬೌಲರ್ಗಳು ಒಂದು ಲಾಭ ಪಡ್ಕೊಂಡ್ರು. ಸೊ ಗೆದ್ರು. ಈಗ ಫೈನಲ್ಗೆ ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.